ಎಲ್ರಿಗೂ ನಮಸ್ಕಾರ. ನಾರ್ತ್ ಈಸ್ಟ್ ಸ್ಪೈಸಸ್‌ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ಮರ್ವಾಯಿ ಸುಕ್ಕದ ವಿಡಿಯೋ ಹಾಕಿದ್ದೆ. ನೀವು ಟ್ರೈ ಮಾಡಿದ್ದೀರಿ ಅಂದ್ಕೊಳ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಈ ಮರ್ವಾಯಿಯಿಂದ ಒಂದು ಗಶಿ ಮಾಡುವ. ದೊಡ್ಡ ಸೈಜಿನ ಮರ್ವಾಯಿ ನನಗೆ ಸಿಕ್ಕಿತ್ತು. ಇದನ್ನು ಈಗ 3-4 ನೀರು ಚೆನ್ನಾಗಿ ತೊಳೆದು ತೆಗಿಬೇಕು. ಮರ್ವಾಯಿಯನ್ನು ಬೇಯಿಸ್ಲಿಕ್ಕಿಡುವ. ಬೇಯಿಸುವಾಗ ನೀರು ಹಾಕಲಿಕ್ಕಿಲ್ಲ. ಮಸಾಲೆಗೆ ತುರಿ, ಹುಳಿ, ಒಣಮೆಣಸು ಹಾಗೂ ಇಂಗು. ಮಸಾಲೆಯನ್ನು ನಯವಾಗಿ ಕಡಿದು ತರ್ತೇನೆ. ನೋಡಿ, 10 ನಿಮಿಷದೊಳಗೆ ಮರ್ವಾಯಿ ಎಲ್ಲ ಬೆಂದು ರೆಡಿಯಾಗಿದೆ. ಆರಿದ ನಂತರ ಬೇಕಾದರೆ ಖಾಲಿ ಚಿಪ್ಪನ್ನು ತೆಗಿರಿ, ಇಲ್ಲಾದರೆ ಇಡೀ ಚಿಪ್ಪನ್ನು ಕೂಡ ಗಶಿಗೆ ಹಾಕ್ಬೋದು. ತುಂಬ ರುಚಿಯಾಗ್ತದೆ ಕರಿ. ಬೇಯಿಸುವಾಗ ಬಂದ ನೀರನ್ನು ಬಿಸಾಡೋದು ಬೇಡ, ಕರಿಗೆ ಹಾಕುವ. ಆಗ ರುಚಿ ಕೂಡ ಇನ್ನೂ ಹೆಚ್ಚುತ್ತದೆ. ಒಂದು ಕುದಿ ಬಂದ ನಂತರ 1 ಚಮಚದಷ್ಟು ತೆಂಗಿನೆಣ್ಣೆ ಬೆರೆಸಿದರೆ ಗಶಿ ರೆಡಿ. ಮಸಾಲೆ ತುಂಬ ತೆಳು ಮಾಡೋದು ಬೇಡ. ಕಲರ್ ಕೂಡ ನೋಡಿ ಯಾವ ರೀತಿ ಬಂದಿದೆ ಎಂಬುದಾಗಿ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಹಾಗೂ ರೆಸಿಪೀಸ್ ಇಷ್ಟ ಆದರೆ ವಿಡಿಯೋಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ ವೀಕ್ಷಕರೇ.